ನೋಡಿ ಇವರು ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಅನ್ನ ಮಾಡಿಕೊಟ್ಟವ್ರೆ, ಸೂಪರ್ ಆಗೈತೆ. ಯೋಗೇಶ್ ಬಾಯ್ ಇಲ್ಲೇ ಚಿಕನ್ ಮಾಡ್ತಾವ್ರೆ. ಇಲ್ಲೇ ನೆಳ್ಳಗೆ ಗಾಡಿ ಹಾಕಿದ್ದೀವಿ, ಗಾಡಿ ನಿಲ್ಲಿಸಿ ಊಟ ಮಾಡಬೇಕು. ಅವರು ಸೈಡ್ಗೆ ಹಾಕೋರೆ. ಓಹೋ, ಇಲ್ಲೇ ಸೈಡ್ ಹಾಕ್ಬಿಟ್ಟವ್ರೆ. ನಮ್ಮ ಕಡೆ ತಟ್ಟೆ ತಗೊಳ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಪೂರಾ ರೆಡಿ ಹೋಗ್ಯಾ ಬೈ? हाँ बस बाद में जाएगा. हाथ धो लो. हो गया. अभी भाई जो टाइम है उनके बच्चों के 4 और ನಮ್ಮ ಬ್ರೋ ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಅನ್ನ ಮಾಡಿದ್ರು ಇವ್ರ ಸ್ಟೈಲಲ್ಲಿ. ಬ್ರೋ ಒಳ್ಳೆ ಊಟ ಆಯಿತು. ಊಟ ಮಾತ್ರ ಸೂಪರ್ ಆಗಿತ್ತು. ಹೆಂಗಿ ಟೇಸ್ಟು? ಸೇಮ್ ನಮ್ಮ ಸೈಡ್ ಮಾಡ್ದಂಗೆ ಮಾಡಿದ್ರು. ಈಗ ಅವಾಗಿ ಟೀ ಕುಡಿದ್ಬಿಟ್ಟು ಹೊರಡಬೇಕು. ಹೊಡಿಸ್ತೀಯ? ಏನು ಹೊಡಿಸ್ತಿ? ಅಲ್ಲಿ ಟೋಲ್ ತಗ ಹೊಡ್ಸ್ಬಿಟ್ಟು ಜಾಗ ಗುರು. ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ನಮ್ಮದು ಮತ್ತು ಈ ಗಾಡಿಯವರು ಎಲ್ಲ ಇನ್ಸ್ಟಾಗ್ರಾಮ ಕೊಲಾಬ್ರೇಟ್ ಕೊಡ್ಕೊತಾವ್ರೆ. ಚಾಯ್ ಹೇಳಿದ್ದು ಬಿಸಿಲಲ್ಲಿ ಟೀ ಕುಡಿಬೇಕಾಗುರು. ನೋಡಿ ಟಾರ್ಪಲ್ಗಳು ನೋಡು ಅವರು. ಇಲ್ಲೇ ಡಾಬಾದ ಸ್ನಾನ ಮಾಡಕ್ಕೆ ನಿಲ್ಸವ್ರೆ. ಗಾಡಿ ಆಫ್ ಮಾಡು. ಓಯ್ ಗಾಡಿ ಆಫ್ ಮಾಡು. ನೋಡು ಸರ್, ಸ್ನಾನ ಮಾಡ್ಕೊಂಡು ಹೊರಡಬೇಕು. ಅವ್ರದ್ದು ಆಲೆ ಸ್ನಾನ ಆಯಿತು. ಅವರು ಡೀಸೆಲ್ ಆಲೆ ಫುಲ್ ಬಿದ್ದೋಗೈತೆ. ನಂದು 26 ಕಿಲೋಮೀಟ್ರ್ ಐತೆ ಡೀಸೆಲು. ಹೋಗಿ ಡೀಸೆಲ್ ಹಾಕ್ಸ್ಬೇಕು ಫಸ್ಟು. ಜಮ್ಮು ಗಾಡಿನ ಕಚ್ಕೊಂಡು ನಾವು ನಿಧಾನ ಕೂತಾಯಿದ್ದೀವಿ ಗುರು. ಅವನು ಹೋಯ್ತಿಲ್ಲ, ನಮ್ಮನ್ನೂ ಹೋಗ್ಬಿಡ್ತಾ ಇಲ್ಲ. ಅವನು ನಮ್ಮ ಪಕ್ಕದ ಮಂಡಿಲೇ ಖಾಲಿ ಆಗೋದು ಶ್ರೀನಗರಲ್ಲಿ ಗುರು. ಇಲ್ಲಿ ಬಂಕ್ ಐತೆ, ಇದು ಜಿಯೋ ಬಂಕು. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಒಂದು 10,000 ರೂಪಾಯಿ ಹಾಕ್ಸ್ತೀವಿ. ಯಾಕಂದರೆ ಶ್ರೀನಗರಲ್ಲಿ ಡೀಸೆಲ್ ರೇಟ್ ಕಮ್ಮಿ, 81 ರೂಪಾಯಿನೂ ಐತೆ. ಇಲ್ಲಿ ಹಾಕ್ಸ್ಕೊಂಬಿಟ್ರೆ ಫುಲ್ ಟ್ಯಾಂಕು ಸರೋದೈತೆ. ಇನ್ನು ನಮಗೆ ಒಂದು 1,000 ರೂಪಾಯಿ ಮಿಗುತ್ತೆ. ಇಲ್ಲೇ ಹೇಳ್ಕೊ ರೈಟ್ಗೆ, ಇಲ್ಲೇ ಹೇಳ್ಕೊ. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ನಿಲ್ಸಿದ್ದೀವಿ. ನಾನು ಡೀಸೆಲ್ ರೇಟ್ ಬಂದು 80-90 ರೂಪಾಯಿ ಅಂದ್ಕೊಂಡು, ಇಲ್ಲಿ ನೋಡಿ 91 ರೂಪಾಯಿ 80 ಪೈಸೆ ಐತೆ. ಏನೇನು ಬಾರ್ಡ್ರ್ ಹತ್ರ ಅಲ್ವಾ, ಅದಕ್ಕೆ 10,010 ರೂಪಾಯಿ ಹೇಳಿದ್ದೀನಿ. 10,010 ರೂಪಾಯಿ ಹಾಕ್ಸ್ಕೊಂಡು ಹೋಗ್ಬೇಕು. 91 ರೂಪಾಯಿ 72 ಪೈಸೆ ಐತೆ. ಡೀಸೆಲ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಗುರು. ಇಲ್ಲಿ 110 ಲೀಟ್ರು ಬರುತ್ತೆ ಅಂದ್ಕೊಂಡಿದ್ದೀನಿ. 109 ಲೀಟ್ರ್ ಬರ್ಬೋದು. 109 × 5.5 ಪರವಾಗಿಲ್ಲ. ಇನ್ನು 599 ಓಡುತ್ತೆ. करो भाई मेरा यूट्यूब चैनल. हाँ ठीक है भाई. ನಡಿ ಬ್ರೋ ಹೋಗೋಣ ಗುರು. ಟೈಮ್ ಬಂದು 10:15. ಊಟ ಮಾಡೋಣ ಅಂತ ಹಾಕಿದ್ದೀವಿ ಇಲ್ಲೇ ಡಾಬಾ ಹತ್ರ. ಊಟ ಮಾಡ್ಕೊಂಡು ಹೋಗಬೇಕು. ಈಗ ನಾವು ಬರೋದು ಒಂದು ಹನುಮಾನ್ಗರ್ ಅಂತ. ನೆಕ್ಸ್ಟ್ ನಮ್ಗೆ ಸಿಗೋದೆ ಹೈವೇ ಸಿಗುತ್ತೆ. ಇಲ್ಲೊಂದು 15 ಕಿಲೋಮೀಟ್ರ್ ಹೋದರೆ ಹೈವೇ ಬಂದು ಅಮೃತ್ಸರು ಪಠಾನ್ಕೋಟ್ ಎಕ್ಸ್ಪ್ರೆಸ್ ಹೈವೇ. ನಾನ್ ಸ್ಟಾಪ್ ಬೆಳಿಗ್ಗೆ ಅಷ್ಟು ಬಾರ್ಡ್ರ್ ಹೋಗ್ತೀವಿ. ಬಿಸಿ ಬಿಸಿ ರೋಟಿ ಕೊಟ್ಟವ್ರೆ. ಇದು ಸೇವ್ ಭಾಜಿ, ಚಟ್ನಿ, ಇದೇನೋ ಗೊತ್ತಿಲ್ಲ. ರೊಟ್ಟಿ ಬಿಸಿ ಬಿಸಿದು. ಮೈ ಬಾಯ್ ಫ್ರೆಂಡ್ ಅಂತಿದ್ದು ಹೋಟ್ಲು. ಊಟ ಮಾಡಿದಾಯಿತು. ಟೀ ಕುಡಿತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಒಂದು ತಾಲಿ 120 ರೂಪಾಯಿ. 120 ರೂಪಾಯಿ ಅಂದರೆ ನೀನು ಹಬ್ಬ 20 ರೊಟ್ಟಿ ತಿನ್ನು, ಅದು ಒಂದು ತಾಲಿ ಲೆಕ್ಕ. ಅದೇ ಒಂದು ತಾಲೀಲಿ ನೀವು 3 ಜನ 20 ರೊಟ್ಟಿ ತಿಂದ್ರೂ 3 ತಾಲಿ ಲೆಕ್ಕ ಕೊಡ್ಬೇಕಂತೆ. ಊಟ ಮಾಡಿದಾಯಿತು. ನಾವು ತಾಂಡಿದ್ದು 3 ತಾಲಿ. ಪಾಲ್ಟಿ ಒಂದರಲ್ಲಿ 3 ತಿಂದರು 3 ಜನ. ನಾವು 2ರಲ್ಲಿ ನಾನು ಅಮ್ಮನ ತಿಂದು ತಿರ್ಗಾ ಎಕ್ಸ್ಟ್ರಾ ದುಡ್ಡು ಕೇಳಿದ್ರು. ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಊಟ ಮಾತ್ರ ಸೂಪರ್ ಆಗಿತ್ತು. ಒಂದು ತಾಂಡಿದ್ದು 3 ಜನ ತಿಂದರು. ಆಮೇಲೆ ತಿರ್ಗಾ ಎಕ್ಸ್ಟ್ರಾ ಕೊಟ್ಟರು ದುಡ್ಡು. ಹೆಂಗೆ ರೋಟಿ ದುಡ್ಡು ವಸೂಲಿ ಮಾಡಿದ್ದೀವರು. तुम नहीं पीना है चाय? गाड़ी में चलते चलते पी. ओ आ जाओ.
लास्ट में ये ಬ್ರೋ ಫೈನಲಿ ಹೈವೇ ಸಿಕ್ತು. ಮುಂದೇನಿರೋದು ಅಲ್ಲಿ ರೈಟ್ ತಗೊಂಡು ಹೋಗ್ಬಿಟ್ರೆ ಇನ್ನು ನಾನ್ ಸ್ಟಾಪ್ ಅಮೃತ್ಸರ್ ಪಠಾಣ್ಕೋಟ್ ತನಕ ಫುಲ್ ಹೈವೇನೆ. ಅದಕ್ಕೆ ನಮ್ಮವ್ನು ಮಲಗಿಸಿದ್ದೀನಿ, ಮಲಿಕಣ ಅಂತ ಹೇಳಿದ್ದೀನಿ. ನಾನು ನಿದ್ದೆ ತನಕ ಓಡಿಸ್ಬಿಟ್ಟು ಆಮೇಲೆ ಕೊಡ್ತೀನಿ. ಈಗ ಟೈಮ್ ಬಂದಿನ 11 ಅಷ್ಟೇ. ಮನೆ ಕಳ್ರಿ ಯಜಮಾನ್ರೆ, ಇಲ್ಲಿಂದ ರೈಟ್ ಒಂದೇ ರೋಡು ಹೈವೇ. ಇವಾಗ ಹೈವೇಗೆ ಎಂಟ್ರಿ ಆಗಿದ್ದೀವಿ. ಈ ಹೈವೇ ಬಂದು ಜಾಮ್ನಗರ್ ಅಮೃತ್ಸರ್ ಎಕ್ಸ್ಪ್ರೆಸ್ ಹೈವೇ ಇದು ಬಂದು ಕಿಲೋಮೀಟ್ರಿಗೆ ಇಷ್ಟು ರೂಪಾಯಿ ಅಂತ. ಇದು ಒಂದ್ಸತಿ ಆಪಲ್ ತುಂಬ್ಕೊಂಡು ಹೊರಬೇಕಾದ್ರೆ ಇಲ್ಲಿಗೆ ಬಿಕ್ನಾರ್ಗೆ ನಾವು ಹಿಂಗಾಸೆ ಬಂದಿದ್ದು. ನಾನು ನಮ್ಮ ಪ್ರತಾಪಣ್ಣವರೆಲ್ಲ ಅವತ್ತು ಗೊತ್ತಾಗಿದ್ದು ನಮಗೆ. ಅಲ್ಲ, ನಾನು ಮತ್ತು ನಮ್ಮ ಪವನ್ ಬ್ರೋ ಅವರು ಅವಾಗ ಸಿಕ್ಕಾಪಟ್ಟೆ ಎಷ್ಟು 250 ಕಿಲೋಮೀಟ್ರಿಗೇನೆ 1,500 ಏನೋ ಫಾಸ್ಟಾಗಿ ಕಟ್ಟಾಗೋಗಿತ್ತು. ಇವಾಗ ಟೋಲ್ ಹತ್ರ ಹಾಕೊಂಡಿದ್ದೀವಿ. ಅಲ್ಲಿ ಆಟೋ ಹಿಡಿತಾವನೆ. ಏನಿಲ್ಲ, 100 ರೂಪಾಯಿ ಎಂಟ್ರಿ ಅಷ್ಟೇ, ಏನೂ ಮಾತಾಡಲಿಲ್ಲ. ಈಗ ಟೈಮ್ ಬಂದು 1 ಗಂಟೆ ಗುರು. 575 ರೂಪಾಯಿ ಟೋಲ್ ಕಟ್ಟಾಗೈತೆ. ನಾವು ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಮೇರಾ ಬೈ ಇದರಲ್ಲಿ ವಿಡಿಯೋ ಮಾಡ್ತಾವೆ ನೋಡಿ. तेरे से कितना पैसा लिया? 100 रुपये 100 रुपये कितना लूट मारे इधर? ये 12 टन 400 है. नहीं लूट मार, पैसा कितना लिया? 100 रुपये 200 बोला, 100 रुपये दिया. कितना आते आते दे गया, थक गया ना पैसे देते देते राजस्थान में. ये खाली 100 है. इधर तक 200 होता है. 200 हो गया. महाराष्ट्र बॉर्डर में 200. उधर तो कोई टेंशन नहीं है. इधर ही राजस्थान में ज्यादा. इधर से 200 खाली. दोस्त आया था कल लड़का से, लेकिन इसको भी योगेश इसको तो भी ನಮ್ಮ ಬೈ ಏನೇ ಆಗಲಿ ಫಸ್ಟು ನನ್ನನ್ನು ಮುಂದೆ ಕಳಿಸ್ಬಿಟ್ಟು ಅವ್ರು ಹಿಂದೆ ಬರ್ತಾರೆ. ಯಾಕೆಂದರೆ ಅವ್ರು ವೀಡಿಯೋ ಮಾಡೋಕ್ಕಲ್ಲ, ಅದಕ್ಕೋಸ್ಕರ. ನೋಡಿ ಹೊರಟಿದ್ದೀವಿ. ಮುಂದಕ್ಕೆ ಹೋಗಿ ಎಲ್ಲ ಟೀ ಕುಡಿಯೋಕೆ ಹಾಕ್ಬಿಟ್ಟು ನಮ್ಮ ಬ್ರೋಗೆ ಗಾಡಿ ಕೊಟ್ಬಿಟ್ಟು ನಮ್ಮ ಸೋನಾಯೇ ಅಂತ ಹೇಳ್ಬಿಟ್ಟು ಮಲಿಕೊಂಬಿಡೋದೆ ಕೆಲಸ. ಏನೋ ಮಾಡ್ತಾವ್ರಿ ಇವರು. क्या हो गया भाई? हाँ 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 ನಮ್ಮ ಪಾರ್ಟಿ ಇರೋ ಹೈವೇ ಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತವ್ರೆ. ಎಲ್ಲೆಲ್ಲಿ ಆ ಸಂದಿಲ್ ಹೋಯ್ತಾರೋ ಅಂತೂ ಅರ್ಥ ಆಯ್ತಲ್ಲ. ನೋಡಿ ಯಾವುದೋ ಕಾಡ್ದಾರಲ್ಲಿ ಕರ್ಕೊಂಡು ಹೋಯ್ತವನಿ. ಆರಾಮಾಗಿ ಹೋಗಿದ್ರೆ ಸೀದಾ ಜಲಂಧರು ಲುಧಿಯಾನ ಹೋಗ್ಬೋದಾಗಿತ್ತು. ಮಸ್ತ್ ಎಲ್ಲ ಟೋಲ್ ತಪ್ಪಿಸ್ತಾ ಇರ್ಬೇಕಲ್ಲ ಅವನು. ಹಾಂ, The next day. ಇವಾಗ ಟೈಮ್ ಅಂದಿ 9:23. ನಾ 70 ಕಿಲೋಮೀಟ್ರ್ ಐತೆ ಪಠಾಣ್ಕೋಟು. ಎಲ್ಲ ಜಮ್ಮು ಗಾಡಿ ಸವಾಸ ಮಾಡಿ ಇನ್ನೂ ಹೋಗ್ತಾನೆ ಇದ್ದೀವಿ. ಈಗ ಇಷ್ಟೊತ್ತಿಗೆ ಅಲ್ಲೇ ಪಾಯಿಂಟಲ್ಲಿ ಇರ್ಬೋದಾಯಿತು. ಅವನು 60 ಮೇಲೆ ಹೋಗಲ್ಲ, ನಮ್ಮನ್ನ 60 ಮೇಲೆ ಹೋಗಕ್ಕೆ ಬಿಡಲ್ಲ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಅಲ್ಲೇ ಎಲ್ಲಿ ಹೊಲ್ಟೋತಾನಪ್ಪ, ಹೊಲ್ಟೋಗ್ಬಿಡೋನಲ್ಲ ಅಲ್ಲೇ ಟೋಲಲ್ಲಿ. ನಮ್ಮ ಸ್ವಲ್ಪ ಫಾಸ್ಟಾಗಿ ಕಿರಿಕಿರಿ, ಏನು ಮಾಡೋಕ್ಕಾಗಲ್ಲ. ಹೊಲ್ಟೋಗ್ಬಿಟ್ರು, ಆ ಗ್ಯಾಪಲ್ಲಿ ಹೊಲ್ಟೋಗ್ಬಿಟ್ರು. ಓಕೆ, ನಾವು 80 ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಫೈನಲಿ ಜಮ್ಮುಗೆ ಎಂಟ್ರಿ ಆದೋ. ಆ ಬಾರ್ಡ್ರು ಇನ್ನೊಂಚೂರು ಮುಂದೆ ಐತೆ ನೋಡಿ. ಆಲ್ರೆಡಿ ಕಾಣಿಸ್ತಾ ಐತೆ. ನಾವು ಶೂ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದೀವಿ ಆಲ್ರೆಡಿ. ಯಾಕಂದರೆ ಸುಮ್ಮನೆ ಆದರೂ ಫೈನ್ ಹಾಕ್ತಾರೆ. ಇವರು ಅಣ್ಣ ಅಲ್ಲೇ ಪ್ಯಾಂಟ್ ಹಾಕೊಂಡು ರೆಡಿ ಆದರು. ಶೂ ಏನು ಮಾತಾಡೋಂಗಿಲ್ಲ, ನೋಡೋಣ. ಇಲ್ಲೇ ಊಟ ಮಾಡ್ತಾ ಇದ್ದೀವಿ. मेरे भाई को ज़्यादा वीडियो बनाने में मज़ा आता है. अभी देखो इन लोगों को मेरे कश्मीरी होटल पे बुलाया और अभी खा रहे हैं दाल और चावल. ये अपने 2 बंदे रहे और हम खा रहे हैं नमकीन चाय पी रहे हैं. और ये भाई और मेरी हिम्मत देखो, मैं अकेला बंदा हूँ यार. इन लोगों ने मेरी हेल्प भी नहीं की गाड़ी चलाने में. ठीक है योगेश भाई, क्या हुआ आपने हेल्प क्यों नहीं की मुझे? उनको बड़ी गाड़ी में वारा नहीं आता है. तो चलो ठीक है, अच्छी बात है. अभी योगेश भाई खाएगा खाना और उसके बाद जो है हम निकल जाते करते हैं अपना सफ़र श्रीनगर के लिए कंटिन्यू, क्योंकि अभी रुकना वुकना नहीं है. ಇವಾಗ ಡೀಸೆಲ್ ಹಾಕ್ಸಕ್ಕೆ ನಿಲ್ಸಿದ್ದೀನಿ. ಡೀಸೆಲ್ ರೇಟ್ ಬಂದರೆ 82 ರೂಪಾಯಿ ಐತೆ. ನಮ್ಮ ಬ್ರೋರು ಅದೇನೋ ಚಿಕನ್ ಮಾಡ್ತಿದ್ದೀನಿ ಅಂತಂದರು, ಅಲ್ಲೇ ಗಾಡಿ ಹಾಕೊಂಡವ್ರೆ. ನಾವು ಅದಕ್ಕೆ ಚಾವಲ್ಲು ರೈಸ್ ತಿಂದ್ಕೊಂಡು ನೋಡಿ ಇಲ್ಲೇ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಇನ್ನೂ ಬಂದಿಲ್ವಾ?
ರೂಪಾಯಿ, 1 ರೂಪಾಯಿ ಜಾಸ್ತಿ ಆಗೋಯ್ತೆ ಆ ತಿಂಗಳು ಐತೆ. ಎಲ್ಲೋದ್ರು ನಮ್ಮ ಚಾನಲ್ಲು ಇವ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀವಿ. ಇವರು ನಮ್ಮ ಹೊಸ ಸಬ್ಸ್ಕ್ರೈಬರು ಪೆಟ್ರೋಲ್ ಬಂಕಲ್ಲಿ ಇಲ್ಲೇ ಡೀಸೆಲ್ ಹಾಕ್ಸ್ತಾಯಿದ್ದೀವಿ ನೋಡಿ. सब्सक्राइबर भाई मिलते रहते हाँ हैं। सब्सक्राइबर है ये पूरा ಜಾಗ में सब्सक्राइबर मिलेगा. ಫಸ್ಟ್ ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಚಪ್ಪಲಿಗೆ ಅದಕ್ಕೆ ಇದಕ್ಕೆ ಎಲ್ಲ ಫೈನ್ ಆಗ್ತಿದ್ದ. ಆಮೇಲೆ ಏನೇನೋ ಮ್ಯಾನೇಜ್ ಮಾಡಿ ಬಿಲ್ಟಿ ವಾಟ್ಸಪ್ ಮಾಡಿಲ್ಲ, ನಮ್ಮ ಪಾರ್ಟಿ ಫೋನ್ ಬೇರೆ ಎತ್ತಾ ಇಲ್ಲ. ತಿರ್ಗಾ ಹೇಳಿದೆ ರೆಗ್ಯುಲರ್ ಇದೆಲ್ಲ ಏನು ನೋಡ್ತೀನಿ, ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬೇರೆ ಯೂಟ್ಯೂಬ್ ಚಾನಲ್ ಅಂತೇಳಿ ಇವನು ಮಲಗಿದವನು ಎಬ್ಬರಿಸ್ದೆ. ಇವಾಗ ನಾನು ನನ್ನ ಗಾಡಿನ ಇವ್ರನ್ನ ಕೊಟ್ಟು ಅವ್ರನ್ನ ಒಬ್ರನ್ನ ನಮ್ಮ ಗಾಡಿಗೆ ಹಚ್ಕೊಂಡು ನಾನು ಇವ್ರ JK ಗಾಡಿಗೆ ಹೋಗ್ತೀನಿ. ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಬಾಯಿ ಬೇರೆ ಚಿಕನ್ ಮಾಡ್ತಾರೆ, ತಿನ್ನಲ್ಲ. ಮುರ್ಗಾ ಬನಾರೇ ಹಲೋ, ನಾವು ಇವತ್ತು ಬ್ರೋ ಜೊತೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೇ ಚಿಕನ್ ಮಾಡ್ತಾವ್ರೆ ಮೈ ಬ್ರೋ. ಬ್ರೋ ನಾವು ಸಾಂಬಾಯಿನ ಹಿಂದಿನ ಒಂದು ರೋಡ್ ಸಿಗುತ್ತೆ, ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ನಾನು ಈ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಬಾಯಿ ಇದ್ರೆ ಕರ್ಕೊಂಡು ಹೋಗ್ತಾರೆ ನೋಡಿ. ಗುರು ಏನೋ ಆಗೈತೆ ಇಲ್ಲಿ. ಏನಪ್ಪ ಅಂದರೆ ಆಚೆ ಕಡೆದು ಏನೋ ಅಷ್ಟೊಂದು ಇರೋದು ಕಾಣಿಸಲ್ಲ. ಈಗ ಅನ್ನ ರೆಡಿ ಮಾಡ್ತಾವ್ರೆ. ಏನಾದ್ರು ಮುಂದ್ಗಡೆ ಇಕ್ಕಂಡ್ರೆ ಮಾತ್ರ ಇವಾಗ ಪಾಯಿಂಟ್ ಏನೋ ಕಾಣಿಸೋದು. योगी देख लोकेशन कितनी खूबसूरत व्यू आ रही है योगी। देख रहा 10 चक्का 6 चक्का कश्मीरी सब्जी, बहुत ही प्यारी लोकेशन है। और पूरा अपना घोड़ा वो रहा ಪೊಲೀಸವ್ರು ಹಿಡ್ಕೊಂಡವ್ರೆ. ಇಲ್ಲಿ ಏನಪ್ಪ ಅಂತಂದರೆ JK ಗಾಡಿಗಳ್ನ ಮಾತ್ರ ಚೆಕ್ ಮಾಡಿಬಿಡ್ತಾರೆ, ದುಡ್ಡೇನು ಇಸ್ಕೊಳಲ್ಲ. JK गाड़ी को नहीं हाँ नहीं मानता है, हमारा गाड़ी का देता है, पैसा देता है, पैसा नहीं लेगा कोई। हाँ गाय का चेक, खामा का पैसे के लिए चेक, और कौन सा चेक है? हाँ अभी देख लेना क्या बोलेगा। मोबाइल आप नीचे रख लो फिर देख लेना। एक बार सामा में वीडियो पकड़ लिया, फर्स्ट टाइम आएगा फोन छोड़ के जाएगा ಪೊಲೀಸ್ ವಾಲ. ಫ್ರೆಂಡ್ಸ್ ನಮ್ಮ ಗಾಡಿನ ಹೋಗ್ತಾ ಇದ್ದೀಗ. ಎಲ್ಲ ಫುಲ್ ಕ್ಲೀನ್ ಮಾಡಿದ್ರು ಈಗೆಲ್ಲ ನೋಡಿ. ಹಂಗೂ 50 ರೂಪಾಯಿ ಇಸ್ಕೊಂಡಿವ್ರ ಹತ್ರ. ನಮ್ಮವ್ರನ್ನ ಪಾಸ್ ಮಾಡಿ ಅಂತ ಪಾಸ್ ಆದರು, ಪಾಸ್ ಆಯಿತು. ನೋಡ್ಬೋದು ಆ ಥರ ಐತೆ. ಮೊದಲೇ ಫುಲ್ ತಣ್ಣಗೈತಿ ಗುರು.
ಇವಾಗ ಉದಂಪುರ್ ಬಿಟ್ಟ ಮೇಲೆ ಊಟ ಮಾಡೋ ಅಂತ ನಿಲ್ಸಿದ್ದೀವಿ. ಊಟ ಮಾಡಿಬಿಟ್ಟು ಒಂದು 2 ಅವರ್ ರೆಸ್ಟ್ ಮಾಡಿ ಹೊರಡಬೇಕು.